ನಮಸ್ಕಾರ ಮಾತಾಡಿಲ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಿದ್ದೇವೆ. ಈಗ ಕಟೀಲು, ಪೊಳಲಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಅದೆಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಅಂದರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ಈಗ ದೇವಸ್ಥಾನಗಳಿಗೆ ಅಲ್ಲಿ. ಸೊ ಕೆಲವೊಂದು ದೇವಸ್ಥಾನ ನೋಡದೇ ಇರುವಂಥ ದೇವಸ್ಥಾನನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿ ಒಳಗೆ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಹೊರಗಿಂದ ಹೇಗೆ ಹೋಗ್ಬೋದು ಅಂತ ನಾನು ಹೇಳ್ತೇನೆ ಈ ವಿಡಿಯೋದಲ್ಲಿ. ಇನ್ನು ಒಂದೆರಡು ದೇವಸ್ಥಾನ ನಾನು ಸಹ ನೋಡಲಿಲ್ಲ. ನನಗೆ ಎಂಥ ಆಸೆ ಅಂದರೆ ಈ ಫಾರಿನ್ಗೆಲ್ಲ ಹೋಗಬೇಕು, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್ಗೆಲ್ಲ ಹೋಗಬೇಕಂತ ಯಾವ ಆಸೆ ಸಹ ಇಲ್ಲ ನನಗೆ. ಸೊ ನನಗೆಂಥ ಆಸೆ ಅಂದರೆ ನಮ್ಮ ತುಳುನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ನಾನು ನೋಡಬೇಕು ಅಂತ ಆಸೆ. ಹಾಗೇ ಈಗ ದೂರದ ದೇವಸ್ಥಾನ ಅಂದರೆ ತಿರುಪತಿಗೆ ಹೋಗಿದ್ದೇನೆ. ಮಂತ್ರಾಲಯಕ್ಕೆ ಹೋಗ್ಬೇಕಂತ ಆಸೆ ಉಂಟು. ನೋಡುವ, ಆದಷ್ಟು ಬೇಗ ಹೋಗುವ. ಸದ್ಯಕ್ಕೆ ಇಲ್ಲಿ ಇರುವ ದೇವಸ್ಥಾನಗಳನ್ನೆಲ್ಲ ನೋಡಿ ಬರುವ ಅಂತ. ಈ ವಿಡಿಯೋದಲ್ಲಿ ಒಂದು 2-3 ದೇವಸ್ಥಾನ ತೋರಿಸ್ತೇನೆ. ನಾನು ಐಡಿಯಾ ಉಂಟು, ಬಟ್ ಹೋಗ್ಲಿಕ್ಕೆ ಆಗ್ತದಲ್ಲೋ ಗೊತ್ತಿಲ್ಲ. ನೋಡುವ, ಬನ್ನಿ ಹೋಗುವ. ಈಗ ಫಸ್ಟ್ ವನದುರ್ಗ ಟೆಂಪಲಿಗೆ ಹೋಗುವ. ಶ್ರೀ ವನದುರ್ಗ ತಥಾ ಜಲಾಂತರ್ಗತ ನಾಗ ಸಾನ್ನಿಧ್ಯ ಅಂತ. ಇದು ಮ್ಯಾಂಗ್ಳೂರಿಂದ ಒಂದು 24 ಕಿಲೋಮೀಟರ್ಸ್ ಬರಬೇಕು, BC ರೋಡ್ ಸೈಡ್. BC ರೋಡ್ ಸಿಗೋಗಿಂತ ಸ್ವಲ್ಪ ಮುಂಚೆ ಪೊಳಲಿ ದ್ವಾರ ಸಿಗ್ತದೆ. ಪೊಳಲಿ ದ್ವಾರದೊಳಗೆ 2 ಕಿಲೋಮೀಟರ್ಸ್ ಒಳಗೆ ಹೋಗ್ಬೇಕು. ಒಳಗೆ ಹೋದಾಗ ರೈಟ್ ಸೈಡ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ವನದುರ್ಗ ಅಂತ. ಆ ದ್ವಾರದೊಳಗೆ ಹೋದ್ರೆ ನಿಮಗೆ ಸೀದಾ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ಅಂತಂದ್ರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ತೀರ್ಥ ಸ್ನಾನ ಇರ್ತದೆ. ಮತ್ತೆ 12 o'clock ಅಷ್ಟೊತ್ತಿಗೆ ಪೂಜೆ ಇರ್ತದೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ನಾವೀಗ ಪಣೋಲಿ ಬೈಲಲ್ಲಿ ಇರುವಂತಹ ಸುಮಾರು 400 ವರ್ಷ ಇತಿಹಾಸ ಇರುವಂತ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವ ನೆಲೆಸಿರುವಂತ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಿದ್ದೇವೆ. ಇದು ನಿಮ್ಗೆ ಮಂಗಳೂರಿಂದ ಪುತ್ತೂರಿಗೆ ಹೋಗುವ ಹೈವೇ ಅಂದ್ರೆ ಒಂದು 32 ಕಿಲೋಮೀಟರ್ ಬಂದ ನಂತರ ಒಂದು ಮೆಲ್ಕರ್ ಅಂತ ಸಿಗ್ತದೆ. ಅಲ್ಲಿಂದ ಒಳಗೆ 4 ಕಿಲೋಮೀಟರ್ ಒಳಗೆ ಹೋದಾಗ ಈ ದ್ವಾರ ಸಿಗ್ತದೆ. ದ್ವಾರದಿಂದ ಒಳಗೆ ಹೋದ್ರೆ ನಿಮ್ಗೆ ದೇವಸ್ಥಾನ ಸಿಗ್ತದೆ. ಇಲ್ಲಿನ ಇತಿಹಾಸ ನನ್ಗೆ ಗೊತ್ತಿರುವಷ್ಟು ನಾನು ಹೇಳ್ತೇನೆ. ಇಲ್ಲಿ ಉಪ್ಪಿನಂಗಡಿಯಲ್ಲಿ ವೈಲಾರ್ ಎಂಬ ವಿದ್ವಾಂಸಕರು ಅವರ ದೈವರಾಗಿರ್ತಾರೆ ಕಲ್ಲುಟ್ಟಿ ಮತ್ತೆ ಕಲ್ಕುಡ. ಆದ್ರೆ ಈ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ ಬಂಟ್ವಾಳದ ಸಜಿಪ ಎಂಬ ಊರಿಗೆ ಭೇಟಿ ಕೊಟ್ಟಿರ್ತಾರೆ ಕಲ್ಲುಟ್ಟಿ ಮತ್ತೆ ಕಲ್ಕುಡ ದೈವಗಳು. ಸಜಿಪದಲ್ಲಿ 4 ತಾಯಿಯ ನಡಿಯಾಳು ದಯ್ಯಂಗಳ್, ಉಳ್ಳಾಳ್ತಿ ಅಮ್ಮ ಎಂಬ ದೈವಗಳು ವಾಸವಾಗಿರ್ತಾರೆ. ಒಂದ್ಸರಿ ಏನಾಗ್ತದೆ ಅಂದ್ರೆ ವಿಕ್ತಮಜ್ನು ಎಂಬಲ್ಲಿ ಈ ದೈವಗಳನ್ನ ನೇಮ ನಡೀತಾ ಇರ್ತದೆ. ಅಲ್ಲಿಗೆ ಕಲ್ಲುಟ್ಟಿ ಮತ್ತೆ ಕಲ್ಕುಡ ದೈವಗಳು ತಮಗೂ ಇಲ್ಲಿ ಜಾಗವನ್ನ ನೀಡ್ಬೇಕಂತ ಕೇಳ್ತಾರೆ. ಆಗ ಕೇಳಿದಾಗ ಅಲ್ಲಿನ ಗುರಿಕಾರರು ಇರ್ತಾರಲ್ಲ, ಆ ಜಾಗವನ್ನು ನೀಡಲು ಅವರು ಒಪ್ಪುದಿಲ್ಲ. ಕೋಪಗೊಂಡ ಕಲ್ಲುಟ್ಟಿ ತಾಯಿ ಏನ್ ಮಾಡ್ತಾರಂದ್ರೆ ದೈವದ ಸಿರಿಮುಡಿಗೆ ಬೆಂಕಿ ಹಾಕಿ ಆರಿಸಿ ತನ್ನ ಶಕ್ತಿನ ತೋರಿಸ್ತಾರೆ. ನಂತರ ಕಲ್ಲುಟ್ಟಿ ಅಪ್ಪೆದ್ದು ಮಹಿಮೆನ ಅರಿತ ಸಜಿಪದ ಮಾಗಾಣೆ ದೈವಗಳೆಂತ ಮಾಡ್ತಾರೆ ಅಂದ್ರೆ ಕಲ್ಲುಟ್ಟಿ ಮತ್ತೆ ಕಲ್ಕುಡ ದೈವಗಳಿಗೆ ನೆಲೆ ಆಗ್ಲಿಕ್ಕೆ ಜಾಗವನ್ನ ಕೊಡ್ತಾರೆ. ಕೆಲ ಕಾಲದ ನಂತರ ಏನಾಗ್ತದೆ ಅಂದ್ರೆ ಕುಲಾಲ ವಂಶಕ್ಕೆ ಸೇರಿದ ಗುಡ್ಡಿ ಮೂಲ್ಯನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಲ್ಲುಟ್ಟಿ ಮತ್ತೆ ಕಲ್ಕುಡ ದೈವಗಳನ್ನ ನೆಲೆಸಿರುವ ಕಲ್ಲನ್ನ ತಗೊಂಡು ಹೋಗ್ತಿರ್ತಾರೆ. ಸಂಚಾರ ಆರಂಭಿಸುವಾಗ ಏನಾಗುತ್ತೆ, ಅವರಿಗೆ ಸುಸ್ತಾಯ್ತು ಅಂತ ಹೇಳಿ ಪಣೋಲಿ ಬೈಲ್ ಅನ್ನೋ ಜಾಗದಲ್ಲಿ ಕಲ್ಲನ್ನು ಇಟ್ಟು ಸುಧಾರಿಸ್ಕೊಳ್ತಿರುವಾಗ ಆ ಕಲ್ಲು ನೆಕ್ಸ್ಟ್ ಅವರಿಗೆ ಎತ್ತಲಿಕ್ಕೆನೆ ಬರುದಿಲ್ಲ. ಅದೇನಾಗಿರುತ್ತೆ ಅಂದ್ರೆ ಆ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರ್ತದೆ. ಅದೇ ಇಲ್ಲಿಯ ದೈವ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವ. ಇಲ್ಲಿ ನಿಮ್ಗೆ ಏನೇ ಆರೋಗ್ಯ ಇರ್ಬೋದು, ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಹರಕೆ ಹೊತ್ಕೊಳ್ಬೋದು. ಅಂದ್ರೆ ಬಟ್ಟೆ, ಸೀರೆನ, ಆಭರಣನ ಅಥವಾ ಏನಾದ್ರೂ ಕೊಡ್ತೇನಂತ ಇಲ್ಲಿ ಹರಕೆ ಹೊತ್ಕೊಳ್ಬೋದು. ನೆಕ್ಸ್ಟ್ ಎಂತ ಅಂದ್ರೆ ಇಲ್ಲಿ ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ ಇಲ್ಲಿ ಅಗೇಲು ಸೇವೆ ನಡೀತದೆ. ಅಗೇಲು ಸೇವೆ ನಡೆದಿದ್ದು ದಿನವೇ ಇಲ್ಲಿ ಕೋಲ ಕೂಡ, ಯಾರು ಹರಕೆ ಹೊತ್ಕೊಂಡಿರ್ತಾರೆ ಕೋಲದ, ಅದು ಕೂಡ ನಡೀತದೆ.
ನಾವು ಎಲ್ಲಿ ಕೂಡ ಜಾಸ್ತಿ ನಿಲ್ಲಿಲ್ಲ, ಬೇಗ ಬೇಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಈಗ ನಾವು ಹೋಗ್ತಿದ್ದೇವೆ ಮೂಡುಬಿದ್ರೆಯಲ್ಲಿ ಇರುವಂತಹ ಹನುಮಂತ ದೇವಸ್ಥಾನಕ್ಕೆ ನಾವು ಹೋಗ್ತಿದ್ದೇವೆ. ಇಲ್ಲಿ ಅಂತ ಅಂದ್ರೆ ಇಲ್ಲಿ ಬೊಂಡವನ್ನೇ ಇಲ್ಲಿ ಜಾಸ್ತಿ ಹರಕೆಯಾಗಿ ಕೊಡ್ತಾರೆ. ಮತ್ತೆ ಒಂದು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ. ಆಯ್ತು, ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಹೋಟೆಲಲ್ಲಿ ಊಟ ಮಾಡಿ ನಂತರ ಈಗ ನಾವು ಹೋಗ್ತಿದ್ದೇವೆ ಚತುರ್ಮುಖ ಬ್ರಹ್ಮ ದೇವಸ್ಥಾನಕ್ಕೆ. ಬ್ರಹ್ಮನ ದೇವಸ್ಥಾನ ಎಲ್ಲರೂ ನೋಡಿರೋದು ಕಮ್ಮಿ. ಇದು 1300 ವರ್ಷದ ಇತಿಹಾಸ ಇರುವಂತ ದೇವಸ್ಥಾನ. ನನ್ಗೆ ತಿಳಿದಿರೋ ಮಟ್ಟಿಗೆ ಪುಷ್ಕರಲ್ಲಿ ದೇವಸ್ಥಾನ ಇದೆ, ಸೆಕೆಂಡ್ ದೇವಸ್ಥಾನ ಅಂತ ನಾನು ಅನ್ಕೊಂಡಿದ್ದೇನೆ, ಗೊತ್ತಿಲ್ಲ. ಇದೆಂತ ಅಂದ್ರೆ ಮೂಡ್ಬಿದ್ರೆಯಲ್ಲಿ ಪ್ರಾಂತ್ಯ ಅಂತ ಇದೆ. ಪ್ರಾಂತ್ಯ ಗ್ರಾಮದ ನಾಡೂರು ಅಂತ ಆಗಿತ್ತು. ನಾಡೂರು ಅಂತ ಹೆಸರು ಬರ್ಲಿಕ್ಕೂ ಒಂದು ಕತೆ ಇದೆ. ನಾಡೂರಾಗಿತ್ತು, ತುಂಬಾ ಪ್ರಸಿದ್ಧ ಕ್ಷೇತ್ರ ಇದು. ಈಗ ಇದನ್ನ ಲಾಡಿ ಅಂತ ಕರೀತಾರೆ ಈ ಗ್ರಾಮದ ಹೆಸರನ್ನ. ಈ ದೇವಸ್ಥಾನ ಅದೇ ಹೇಳಿದೆ ಅಲ್ಲ, 1300 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಇದು. ತುಂಬಾ ಕಾರ್ಣಿಕ ದೇವಸ್ಥಾನ. ಇಲ್ಲಿ ಹರಕೆ ಹೊತ್ಕೊಳ್ತಾರೆ, ಯಾವ್ದಕ್ಕೆ ಕಂಕಣ ಭಾಗ್ಯ ಆಗಿರ್ಲಿ, ಸಂತಾನ ಭಾಗ್ಯ ಆಗಿರ್ಲಿ, ಅಥವಾ ಚರ್ಮ ರೋಗದಲ್ಲಿ ಯಾರು ಚರ್ಮ ರೋಗದಲ್ಲಿ ಬಳಲ್ತಿರ್ತಾರೆ ಅವ್ರು ಇಲ್ಲಿ ಹರಕೆ ಹೊತ್ಕೊಳ್ತಾರೆ. ಅಷ್ಟಮಂಗಳ ಚಿಂತನೆಯ ಪ್ರಕಾರ ಏನಂದ್ರೆ ಬ್ರಹ್ಮಮೂರ್ತಿ ಧನ್ವಂತರಿಯ ಸ್ವರೂಪವಾಗಿದ್ದು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಎಲ್ಲಾ ಕಾಯಿಲೆಗಳು ಉಪಶಮನವಾಗ್ತದೆ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಇಲ್ಲಿ ಸರ್ಪ ಶಾಪ ವಿಮೋಚನೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಇಲ್ಲಿ. ಚಿಕ್ಕ ಸ್ಟೋರಿ ಹೇಳ್ತೇನೆ, ಅದು ನಾಡು ಅದ್ರ ಸ್ಟೋರಿ ಹೇಳ್ತಾನೆ. ಮಂಗಳಪುರದ ರಾಜ ಒಬ್ಬ ಚಂದ್ರಶೇಖರ ಅಂತ ಇರ್ತಾರೆ. ಅವ್ರಿಗೆ ದೋಣಿಂಜೆ ಗೊತ್ತಿನ ಒಬ್ಬ ಸತ್ಯಬಣ್ಣಾಯ ಅಂತ ಒಬ್ರು ಮಂತ್ರಿ ಇರ್ತಾರೆ. ಆ ಸತ್ಯಬಣ್ಣಾಯ ಮತ್ತೆ ಲಕ್ಷ್ಮಿ ದಂಪತಿಗಳಿಗೆ ಮಗು ಇರುವುದಿಲ್ಲ. ಆಗ ಇಲ್ಲಿ ಹರಕೆ ಹೊತ್ಕೊಂಡಾಗ ಹುಟ್ಟುವಂತ ಮಗುನೇ ನಾಡೂರು ಅಂತ ಹೆಸರಿತ್ತು ಇಲ್ಲಿಗೆ. ಸೊ ಆ ಮಗುಗೆ ನಾಡು ಅಂತ ಹೆಸರು ಇಡ್ತಾರೆ. ಆ ನಾಡು ಇದು ತುಂಬಾ ಸ್ಟೋರಿ ಉಂಟು. ಶಿಲಾಕೆತ್ತನೆಯನ್ನು ನೀವು ಈಗ್ಲೂ ಕೂಡ ಇಲ್ಲಿ ನಾಗಬ್ರಹ್ಮ ಚಿತ್ರಕೂಟದಲ್ಲಿ ಈಗ್ಲೂ ಕೂಡ ನೀವು ಆ ಕೆತ್ತನೆಯನ್ನು ಕಾಣ್ಬೋದು. ಇಲ್ಲಿ 12:15 ಕ್ಲೋಸ್ ಆದ್ರೆ ನಿಮ್ಗಿನ್ನು 5:00 ಇಲ್ಲಿ ದೇವಸ್ಥಾನ ಓಪನ್ ಆಗೋದು. ಈಗ ಮೊನ್ನೆ ಅಷ್ಟೇ ಬ್ರಹ್ಮಕಲಶೋತ್ಸವ ಆಗಿದೆ ಇಲ್ಲಿದ್ದು. ಲೈಕ್ ಮಾಡಿ ಪ್ಲೀಸ್.
ಈಗ ನಾವು ಮೂಡ್ಬಿದ್ರೆಯಿಂದ ಮಂಗಳೂರಿಗೆ ಹೋಗ್ತಿದ್ದೇವೆ. ಈಗ ಹೋಗುವಾಗ ನಾನು ನಿಮ್ಗೊಂದು ದೇವಸ್ಥಾನ ತೋರಿಸ್ತೇನೆ. ಹನುಮಾನ್ ಟೆಂಪಲ್ ಉಂಟು ಎಡಪದವಲ್ಲಿ. ನಮಗೆ ಯಾವಾಗಲೂ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ. ಅಂದರೆ ಮಂಗಳೂರಿಂದ ಮೂಡ್ಬಿದ್ರೆಗೆ ಹೋಗುವಾಗ ಅರ್ಜೆಂಟಲ್ಲಿ ಹೋಗ್ತಿದ್ವಿ. ಮೂಡ್ಬಿದ್ರೆಯಿಂದ ಮಂಗಳೂರಿಗೆ ಹೋಗುವಾಗ ಯಾವಾಗಲೂ ನಾವು 10 ಗಂಟೆ 9 ಗಂಟೆ ಆಗ್ತಿತ್ತು ಹೊರಡುವಾಗ. ಸೊ ಈ ಟೆಂಪಲಿಗೆ ನಮ್ಗೆ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ. ಇವತ್ತು ಟೈಮ್ ಬಂದಿದೆ. ಈಗ ಈ ದೇವಸ್ಥಾನಕ್ಕೆ ಹೋಗಿ ಮಂಗಳೂರಿಗೆ ಹೋಗುವ. ನೆಕ್ಸ್ಟ್ ನಾವು ಬಂದಿದ್ದೇವೆ ಮಂಗಳೂರಲ್ಲಿ ಉರ್ವದ ಹತ್ರ ಇರುವಂಥ ಬೋಳೂರಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆ. ಇಲ್ಲಿ ಕೊರಗಜ್ಜ ಮತ್ತು ಚಾಮುಂಡಿ ತಾಯಿ ಮತ್ತು ಕತ್ತಲೆ ಕಾಣಗುಳಿಗ ದೈವಗಳಿಲ್ಲಿ ನೆಲೆಸಿರ್ತಾರೆ. ಇಲ್ಲಿ ಚಾಮುಂಡಿ ತಾಯಿ ಮತ್ತು ಕತ್ತಲೆ ಕಾಣಗುಳಿಗ ದೈವಗಳ ಗಗರ ಸೇವೆ ನಡೆಯುತ್ತೆ. ಕೊರಗಜ್ಜ ದೈವದ್ದು ಕೋಲ ನಡೆಯುತ್ತೆ ಇಲ್ಲಿ. ಬನ್ನಿ ಇಲ್ಲಿ ಕೈ ಮುಗಿದು ನಾವಿನ್ನು ಮನೆಗೆ ಹೋಗುವ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.